ಎಲ್ರಿಗೂ ನಮಸ್ಕಾರ. ಜೈ ಭೀಮ್, ಜೈ ಟಿಪ್ಪು. ಬಂಧುಗಳೇ, ಇವತ್ತು ನಿಮ್ಗೊಂದು ಒಳ್ಳೆ ಕತೆ ಹೇಳಬೇಕು ಅಂತ ಅನ್ನಿಸ್ತು. ಇಂಟರ್ನೆಟ್ಟಲ್ಲಿ ಓದಿದ್ದೆ, ಇದನ್ನು ತಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದೆ. ಕತೆ ಏನಪ್ಪ ಅಂತಂದರೆ, ಒಬ್ಬ ರೈತ ಇರ್ತಾನೆ, ಕಾಡಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನಿಗೊಂದು ವಿಶಿಷ್ಟವಾದ ಒಂದು ಮೊಟ್ಟೆ ಸಿಗುತ್ತೆ. ಆ ಅದ್ಭುತವಾದ ಆ ಮೊಟ್ಟೆನ ಎತ್ಕೊಂಡು ಮನೆಗೆ ಬರ್ತಾನೆ. ಮನೆಯಲ್ಲಿ ಕೋಳಿ ಸಾಕಿರ್ತಾನೆ ಆಲ್ರೆಡಿ. ಅದರಲ್ಲಿ ಒಂದು 10 ಮೊಟ್ಟೆ ಇಟ್ಟಿರುತ್ತೆ. ಅದ್ರ ಜೊತೆಗೆ ಇದನ್ನು ಸೇರಿಸಿ ಅಲ್ಲಿ ಇಟ್ಬಿಡ್ತಾನೆ. ಇಟ್ಬಿಟ್ಟಾಗ ಕೋಳಿ ಕಾವು ಕೊಡ್ತಾ ಇರುತ್ತೆ. ಕಾವು ಕೊಟ್ಟು ಒಂದಿನ ಆ ಮೊಟ್ಟೆ ಮುರಿದು ಎಲ್ಲ ಆಚೆ ಬರಬೇಕಾದ್ರೆ ನೋಡ್ತಾನೆ, ಅದೊಂದು ಹದ್ದಿನ ಮರಿ. ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಆ ಹದ್ದಿನ ಮರಿ ಅದ್ರ ಕೋಳಿಗಳ ಮರಿಗಳ ಜೊತೆಗೆ ಆಟ ಆಡ್ಕೊಂಡು ಅಲ್ಲಿ ನೆಲದ ಮೇಲೆ ಹೆಕ್ಕೊಂಡು ತಿನ್ಕೊಂಡು ಅದು ಕೋಳಿ ಹೇಗಿರುತ್ತೋ ಹಾಗೆ ಬೆಳೀತಾ ಹೋಗುತ್ತೆ. ಬೆಳೀತಾ 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 ಅದು ದೊಡ್ಡದಾಗ್ತಾ ಗಾತ್ರದಲ್ಲಿ ದೊಡ್ಡದಾಗುತ್ತೆ ಎಲ್ಲ ಕೋಳಿಗಳಿಗಿಂತ. ಆದ್ರೂ ಅದು ಯಾವತ್ತೂ ತಲೆ ಎತ್ತಿ ಆಕಾಶ ನೋಡಿರಲ್ಲ. ಕೋಳಿ ಥರನೇ ಬದುಕ್ತಾ ಇರುತ್ತೆ. ಹೆದರ್ಕೊಂಡು ಕೋಳಿ ಹೇಗೆ ಹಾಡುತ್ತೋ ಹಾಗೆ ಆಟ ಆಡ್ಕೊಂಡು ಇದ್ಬಿಡುತ್ತದೆ. ಒಂದಿನ ಅದ್ರ ಮುಂದೆ ಒಂದು ದೊಡ್ಡ ಹದ್ದು ಬಂದು ಕುತ್ಕೊಳ್ಳುತ್ತೆ. ಆ ಹದ್ದು ದೂರದಿಂದ ನೋಡ್ಕೊಂಡು ಬಂದಿರುತ್ತೆ. ಅದನ್ನ ಹೇಳುತ್ತೆ, ನೀನು ಹದ್ದಿನ ಮರಿ, ಈ ಕೋಳಿಗಳ ಜೊತೆ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಆ ಹದ್ದಿನ ಮರಿ ಹೇಳುತ್ತೆ, ನಾನು ಹದ್ದಲ್ಲ, ನಾನು ಕೋಳಿನೇ. ನೋಡೋ, ನನ್ನ ಜೊತೆ ಎಲ್ಲ ಕೋಳಿಗಳಿದ್ದಾವೆ. ಕೋಳಿನೇ ನನ್ನ ಸಾಕ್ತು, ದೊಡ್ಡದು ಮಾಡಿದೆ ಅಂತ ಹೇಳುತ್ತೆ. ಆಗ ಹದ್ದು ಹೇಳುತ್ತೆ, ಅಲ್ಲ, ನೀನು ಹದ್ದು, ನೀನು ನೋಡು, ನಿನ್ನ ಗಾತ್ರದಲ್ಲೂ ಆ ಗಾತ್ರದಲ್ಲೂ ಎಷ್ಟು ವ್ಯತ್ಯಾಸ ಇದೆ. ನೀನು ಆಕಾಶದಲ್ಲಿ ಹಾರಾಡಬೇಕಾಗಿದ್ದವನು, ನೀನು ಪಕ್ಷಿಗಳ ರಾಜ ನೀನು ಅಂತ ಹೇಳಿದಾಗ ಅದು ಇಲ್ಲ, ನಾನು ಕೋಳಿನೇ ಅಂತ ಮತ್ತೆ ಹೇಳುತ್ತೆ. ಒಂದಿನ ಆ ಹದ್ದು ಏನು ಮಾಡುತ್ತೆ, ನೀನು ಬಾ ಅಂತೇಳಿ ಕರ್ಕೊಂಡೋಗಿ ಒಂದು ಬೆಟ್ಟದ ತುದಿಯಲ್ಲಿ ನಿಲ್ಲಿಸಿ ತೋರಿಸುತ್ತೆ. ನೋಡು, ನೀನು ಆಕಾಶದಲ್ಲಿ ಇರಬೇಕಾಗಿದ್ದಂಥವನು, ನೋಡು ನಾನು ಹೇಗೆ ಹಾರಾಡ್ತಾ ಇದ್ದೀನಿ, ನನ್ನ ಸಂಬಂಧಿಕರು ನಮ್ಮ ಜನ ಹೇಗೆ ಹಾರಾಡ್ತಾ ಇದ್ದಾರೆ, ನೀನು ಕೋಳಿ ಥರ ಕೋಳಿಗಳ ಜೊತೆ ಇದೆಯಾ ಅಂದಾಗ ಸ್ವಲ್ಪ ಧೈರ್ಯ ಮಾಡಿ ಆ ಹದ್ದಿನ ಮರಿ ಬೆಟ್ಟದ ಮೇಲಿಂದ ಧುಮುಕುತ್ತೆ. ಆ ರೆಕ್ಕೆನಲ್ಲಿ ಇದ್ದಂಥ ಶಕ್ತಿ ಹೊರಹೊಮ್ಮುತ್ತೆ. ಹೊರಹೊಮ್ಮಿ ಜೋರಾಗಿ ಹಾರಾಡ್ತಾ ಚೀರಾಡ್ತಾ, ಹೌದು ನಿಜ, ನಾನು ಆಕಾಶಕ್ಕೆ ಸೇರಿದವನು, ನಾನು ಕೋಳಿ ಅಲ್ಲ ಅನ್ನುವಂಥ ಮನೋಭಾವನ ಅದನ್ನು ಅರ್ಥ ಮಾಡಿಕೊಳ್ಳುತ್ತೆ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇಷ್ಟೆಲ್ಲ ಸವಲತ್ತುಗಳನ್ನು ಕೊಟ್ಟು ಇಷ್ಟೆಲ್ಲ ನಮ್ಮನ್ನು ರಕ್ಷಣೆ ಮಾಡಿ, ನೀವು ಈ ದೇಶದ ನೀವು ಆಳುವ ವರ್ಗ ಆಗಬೇಕು, ಅದನ್ನು ಬಿಟ್ಟು ನೀವು ಗುಲಾಮರಾಗಿ ಬದುಕ್ತಾ ಇದ್ದೀರಾ, ನೀವು ಗುಲಾಮರಲ್ಲ, ಈ ದೇಶವನ್ನು ಒಂದಾನೊಂದು ಕಾಲದಲ್ಲಿ ಆಳಿದವರು, ಮುಂದೇನು ಆಳಬೇಕು, ಆಳುವಂಥವರಾಗಿ ಅಂತ ಎಷ್ಟೆಲ್ಲ ನಮಗೆ ಪರಿಪರಿಯಾಗಿ ಹೇಳ್ತಾ ಬಂದರೂ ಸಹ ಇವತ್ತಿಗೂ ನಮ್ಮ ಜನ ಕೋಳಿಗಳಾಗುವಂಥ ಬುದ್ಧಿನ ಬಿಟ್ಟಿಲ್ಲ. ಎಲ್ಲ ಪಕ್ಷಗಳಲ್ಲಿ ಕೋಳಿಗಳ ಥರ ಹೆಕ್ಕೊಂಡು ತಿನ್ಕೊಂಡು ತಿರುಗಾಡ್ತಾ ಇದ್ದೀವಿ. ಬಾಬಾ ಸಾಹೇಬರ ಕೊನೆ ಕನಸು, ನನ್ನ ದೇಶದ ಜನ ಈ ದೇಶವನ್ನು ಆಳುವ ಜನ ಆಗಬೇಕು, ಆಳುವ ವರ್ಗ ಆಗಬೇಕು ಅನ್ನೋ ಬಾಬಾ ಸಾಹೇಬರ ಕನಸು ಇನ್ನೂ ನನಸಾಗಿ ಉಳಿದಿದೆ. ಆದ್ದರಿಂದ ಸ್ನೇಹಿತರೆ, ಬಾಬಾ ಸಾಹೇಬರು ಹೇಳೋ ಹಾಗೆ, ಒನ್ ಶುಡ್ ನೋ ದ ಹಿಸ್ಟ್ರಿ ಟು ಕ್ರಿಯೇಟ್ ಎನ್ ಹಿಸ್ಟ್ರಿ. ಯಾರು ಇತಿಹಾಸವನ್ನು ತಿಳಿಯಲ್ವೋ ಅವರು ಇತಿಹಾಸವನ್ನು ಸೃಷ್ಟಿಸೋದಿಲ್ಲ. ನಮ್ಮ ಇತಿಹಾಸ ಏನಿದೆ, ನಾಗಕುಲ ಇತಿಹಾಸ ಅಥವಾ ಬೌದ್ಧ ಇತಿಹಾಸ, ಇದನ್ನು ನಾವು ತಿಳ್ಕೋಬೇಕಾಗಿದೆ. ಮೊದಲು ನಮ್ಮ ಇತಿಹಾಸ ತಿಳಿದಾಗ ಮಾತ್ರ ನಾವು ಯಾರು, ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಮಾಡಬೇಕಾಗಿದೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆದ್ದರಿಂದ ತಮ್ಮಲ್ಲಿ ಈ ಒಂದು ಸಣ್ಣ ವಿಡಿಯೋ ಮೂಲಕ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಾವು ಈ ದೇಶದ ಆಳುವ ವರ್ಗ ಆಗಬೇಕು. ಆದ್ದರಿಂದ ನಾವು ಇತಿಹಾಸ ಮೊದಲು ತಿಳಿಬೇಕಾಗಿದೆ. ಇತಿಹಾಸವನ್ನು ತಿಳ್ಕೊಳ್ಳಿ. ಈ ದೇಶದ ಆಳುವ ವರ್ಗವಾಗಿ ಗುಲಾಮತನನ ಬಿಟ್ಟು ಮುಂದೆ ಬನ್ನಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಜೈ ಭೀಮ್, ಜೈ ಟಿಪ್ಪು.